ಏನೇ ಬರಲಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಮಾರ್ನಿಂಗಿಂದ ವಿಡಿಯೋ ಮಾಡಬೇಕು ಅಂದ್ಕೊಂಡೆ, ಬಟ್ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡತ್ತೀನಿ. ಆ್ಯಕ್ಚುಲಿ ಇವತ್ತು ನಾನು ಒಂದು ಫಂಕ್ಷನ್ಗೆ ಹೊಂಟಿದ್ದೆ. ನನ್ನ ಫ್ರೆಂಡಿದ್ದು ಸೀಮಂತ ಕಾರಣ ಅಂತಾರಲ್ಲ, ಸೊ ಅದಿತ್ತು. ಸೀರೆ ಕಾರಣ ಅಂತೀವಲ್ಲ, ಸೊ ಅದಿತ್ತು. ಆಲ್ರೆಡಿ ಲೇಟ್ ಆಗೈತಿ. ಆಕೆ ಫೋನ್ ಹಚ್ಚಿ ನನಗೆ ಬೈಯಾತಾಳ, ಬಾ ಜಲ್ದಿ ಎಷ್ಟೊತ್ತಾತಂತಂದು. ನಾನಿನ್ನೂ ರೆಡಿನೂ ಆಗಿಲ್ಲ. ಅವ್ರ ಮನೆಗೆ ಹೋಗಿ ರೆಡಿ ಆಗಬೇಕಂತಂದು ವೇಟ್ ಮಾಡತ್ತೀನಿ. ನಮ್ಮ ಮನೆಯವರು ನನ್ನ ಮಗನ ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋಗ್ಯಾರ. ಅದಕ್ಕೆ ಅವ್ರ ಸಂಬಂಧ ವೇಟ್ ಮಾಡತ್ತೀನಿ. ನನ್ನ ಮಕ್ಳಿಗೂ ಹೋಗಿ ಅಲ್ಲೇ ರೆಡಿ ಮಾಡಿದ್ರೆ ಆಯ್ತು ಅವ್ರ ಮನ್ಯಾಗ ಅಂತಂದು. ಜಲ್ದಿ ಹೋಗ್ಬೇಕು ಅಂದ್ಕೊಂಡೆ, ಬಟ್ ಜಲ್ದಿ ಹೋಗಕ್ಕೆ ಆಗಲೇ ಇಲ್ಲ ನೋಡಿರಿ. ಮನೆಯಾಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗಬೇಕಲ್ಲ ಫ್ರೆಂಡ್ಸ್. ಅದಕ್ಕಾಗಿ ಏನಿಲ್ಲ, ಜಸ್ಟ್ ಒಂದು ಡ್ರೆಸ್ ಹಾಕ್ಕೊಂಡು ಹಾಗೆ ತಲೆ ಸ್ವಲ್ಪ ಪಾಚ್ಕೊಂಡು ಹಾಗೆ ಸ್ವಲ್ಪ ಪೌಡ್ರ್ ಹಚ್ಕೊಂಡು ಹೋಗತ್ತೀನಿ. ಅವ್ರ ಮನೆಗೆ ಹೋಗಿ ಅಲ್ಲೇ ರೆಡಿ ಆಯ್ತಾತಂತಂದು. ಶಕೆ ನೋಡಿದ್ರೆ ಜಗ್ಗೈತಿ. ಆ್ಯಕ್ಚುಲಿ ನಮ್ಮ ಮನೆ ಕಡೆ ಭಾಳ ಮಳೆ ಬಂದಿರೋದ್ರಿಂದ ಫುಲ್ ರೋಡ್ ಸಹ ಅಲ್ಲಿ ಅಡ್ಡಾಡೋಕ್ಕೆ ದಾರಿ ಇಲ್ಲ. ಅದಕ್ಕೆ ನಾನು ಹೋಗೋಕ್ಕೆ ಒಲ್ಲೆ ಅಂದ್ಕೊಳತ್ತಿದ್ದೆ. ಬಟ್ ಆಕೆ ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಫಂಕ್ಷನ್ಗೆ ಎಲ್ಲದಕ್ಕೂ ಬಂದಾಳ. ಈಗ ನಾನು ಹೋಗಲಿಲ್ಲ ಅಂದ್ರೆ ಸರಿ ಅನ್ಸಂಗಿಲ್ಲಲ್ಲ. ಸೊ ಅದಕ್ಕಾಗಿ ಹೊಂಟಿದ್ದೆ. ಆಕೆಗೆ ಗಿಫ್ಟ್ ಅಂತಂದು ಸೀರೆ ತೊಗೊಂಡಿನಿ. ನನ್ನ ಕಡೆನೇ ಇರೋವಂಥ ಸೀರೆ ತೊಗೊಂಡಿನಿ. ಸೀರೆ ತೊಗೊಂಡಿನಿ ಫ್ರೆಂಡ್ಸ್, ಪಿಂಕ್ ವಿತ್ ಬ್ಲೂ ಕಾಂಬಿನೇಷನ್ನ. ಆ್ಯಕ್ಚುಲಿ ಇದು ಮಸ್ತ್ ಐತಿ. ಇದು ಡ್ರೆಸ್, ಇದು ಸ್ಯಾರಿ ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ. ಇದು ಎಲಿಫೆಂಟ್ ಡಿಸೈನ್ ಇದ್ದು. ಆಕೆ ಇದು ಇಷ್ಟಪಟ್ಟಿದ್ಲು, ಸೊ ಅದಕ್ಕಾಗಿ ಇದನ್ನ ತೊಗೊಂಡಿನಿ ಆಕೆಗೆ. ಇವಾಗ ನಮ್ಮ ಮನೆಯವ್ರು ಬಂದರು. ಓಕೆ, ಅಲ್ಲಿ ಹೋಗಿಂದ ರೆಡಿಯಾಗಿಂದ ಸಿಗ್ತೀನಂತೆ. ಬಾಯ್. ಹೋದೆ ಫ್ರೆಂಡ್ಸ್ ಫಂಕ್ಷನ್ಗೆ. ಅವರು ನನ್ನ ಫ್ರೆಂಡ್ ಆಕೆ ಯಾವುದು ಅಂದ್ರೆ ಕಾಸ್ಟ್ ಕೊಮೂಟ್ರು ಅಂತ ಕರಿತೀವಿ ನಾವು ನಮ್ಮ ಊರ ಸೈಡ್. ಅಲ್ಲಿ ನೋಡಿ ಇಷ್ಟು ಡೆಕೋರೇಷನ್ ಮಾಡಿದ್ರೆ ಒಂದು ಹಾಲ್ ಹಿಡಿದು, ಆ ಹಾಲ್ದಾಗ ಇಷ್ಟೆಲ್ಲ ರಂಗೋಲಿ ಹಾಕಿ ಮಸ್ತ್ ಅಂದ್ರೆ ಮಸ್ತ್ ಮಾಡಿದ್ರು ನೋಡಿರಿ. ಎಷ್ಟು ಚಂದ ರಂಗೋಲಿ ಎಲ್ಲ ಹಾಕಿ ಮಾಡ್ಯಾರ. ಇಲ್ಲಿ ಕುಂತಾಳೆ ನೋಡಿರಿ ಈಗ ನನ್ನ ಫ್ರೆಂಡ್. ಸಾರಿನೂ ಮಸ್ತ್ ಕಾಣತೈತೆ, ಚೆಂದಾಗಿ ರೆಡಿ ಆಗಿದ್ಲು. ಇವಾಗ 8 ಮಂತ್ ನಡೆಯತೈತಿ. ಸೊ ಎಲ್ಲ ಫೋಟೋಶೂಟ್ ಅದು ಮಾಡಿಸ್ಕೊಳತ್ತಿದ್ರು. ನಾನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಆ್ಯಕ್ಚುಲಿ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ನಂಗೆ ಜಾಸ್ತಿ, ಯಾಕಂದ್ರೆ ನನ್ನ ಮಗಳು ಪೈಕಿ ಕಾಡ್ಸಕೊಂಡ್ಬಿಟ್ಟಿಲ್ಲ ನನಗೆ. ಜಗ್ಗ ಅಳೋದು ಹಿಂಗೆ ಮಾಡತ್ತಿದ್ದೆ. ನಮ್ಮ ತಂಗಿ ನಮ್ಮ ಮಮ್ಮಿ ಇದ್ದರು, ಅವ್ರನ್ನ ಬಿಟ್ಟು ಬರ್ತಿದ್ದೆ. ಬಟ್ ಅವರೂ ಇರಲಿಲ್ಲ. ಇದು ಅಲ್ಲೇ ನಮ್ಮ ಮಮ್ಮಿ ಮನೆ ಕಡೆನೇ ಇದು ನನ್ನ ಫ್ರೆಂಡ್ ಮನೆಯೂ ಇರೋದು. ಅದಕ್ಕಾಗಿ ಎಷ್ಟಾಗುತ್ತೋ ಅಷ್ಟು ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡತ್ತೀನಿ. ಇವಾಗ ಅವ್ರ ಮಂದಿ ಒಂದೊಂದು ಮಂದಿ ಒಳಗೆ ಒಬ್ಬೊಬ್ರದ್ದು ಪದ್ಧತಿಗಳಿರ್ತಾವೆ. ಅವ್ರ ಪದ್ಧತಿ ಪ್ರಕಾರ ಫಸ್ಟು ಒಂದು ಸೀರೆ ಹಾಕೊಂಬಂದಿದ್ಲಕ್ಕೆ, ಅದ್ರ ಮೇಲೆ ಆರತಿ ಮಾಡಿ ಕಳಿಸಿದ್ರಿ. ಅದನ್ನು ವಿಡಿಯೋ ತೊಗೊಳಕ್ಕಾಗಲಿಲ್ಲ ನಂಗೆ. ಆಮೇಲೆ ನೆಕ್ಸ್ಟ್ ಈ ಸೀರೆನ ವೇರ್ ಮಾಡಿ ಆಮೇಲೆ ಬಂದು ಮಾಲೆ ಎಲ್ಲ ಚೇಂಜ್ ಮಾಡಬೇಕು. ಚೇಂಜ್ ಮಾಡಿಸಿ ಮಾಲೆ ಹಾಕಿದರು. ಇದನ್ನೆಲ್ಲ ನೋಡುವಾಗ ನಂದು ಬೇಬಿ ಶವರ್ ಆಗಿದ್ದು ನೆನಪು ಬರೋಕ್ಕೆ ನನಗೆ. ಮತ್ತು ನನಗೆ ಹೇಳತ್ತಿದ್ದೆ, ನಿಂಗೆ ಬಾಯ್ ಬೇಬಿನ ಆಗುತ್ತೆ ನೋಡು, ನಿನ್ನ ಹೊಟ್ಟೆ ಹಿಂಗೈತಿ, ನಂದು ಹಿಂಗೈತೆ ಒಂದೇದ್ದು ನನ್ನ ಮಗನ ಪ್ರೆಗ್ನೆಂಟ್ ಒಳಗೆ ಇದ್ದಾಗ ಅಂತಂದು. ಸೊ ನನ್ನ ಮಗಳು ಹೋಗಿ ಕಾಡಕ್ಕೆ ಕುಂದ್ಬಿಟ್ಟಿದ್ಲು ನೋಡಿರಿ ಜಗ್ಗು. ನಾನು ಈ ರೀತಿ ರೆಡಿಯಾಗಿದ್ದೆ. ಸ್ಯಾರಿ ಆರೆಂಜ್ ಕಲರ್ ಉಟ್ಕೊಂಡಿದ್ದೆ. ಹೆಂಗೆ ಕಾಣಿಸಿದೆ ಅಂತಂದು ಕಮೆಂಟ್ ಮಾಡಿ ತಿಳಿಸ್ರಿ. ಆ್ಯಕ್ಚುಲಿ ಇದು ಫುಲ್ ಕಾಣಿಸತ್ತಿಲ್ಲ, ಮೇಲೆ ಅಷ್ಟೇ ಕಾಣಿಸತ್ತಿತ್ತು. ಇಲ್ಲಿ ಏನೇನೋ ಸ್ವೀಟ್ ಅದು ಇದು ಏನೋ ಇಟ್ಟಿದ್ರು, ಖಾರ ಅದು ಇದು. ನನ್ನ ಮಗ ಮತ್ತು ನನ್ನ ಮಗಳು ಸ್ವೀಟ್ಗೆ ಗಂಟು ಬಿದ್ದುಬಿಟ್ಟಿದ್ರು. ಅವರು ಲಾಡು ಇತ್ತಲ್ಲ, ಲಾಡು ತಿನ್ನಕ್ಕೆ. 5 ಗಂಟೆ ಆಗೈತಿ ಫ್ರೆಂಡ್ಸ್. ಇವಾಗ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದೀನಿ. ಅಪ್ಪ ಸುಸ್ತಾಗಿ ಹೋಗ್ಬಿಡ್ತು. ಅದ್ರಾಗ ನನ್ನ ಮಗಳು ಜಗ್ಗ ಕಾಡ್ಸಾದ್ಬಿಟ್ಟಿದ್ಲು. ಇದಕ್ಕೆ ಹಂಗೆ ಮಾಡತ್ತಿದ್ಲು ಅಂದ್ರೆ ಆಕೆಗೆ ನಿದ್ದೆ ಬಂದುಬಿಟ್ಟೈತಿ. ಸೊ ಜಗ್ಗ ಕಾಡಾತಿದ್ಲು. ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬರ್ಮಟ ಅಂದ್ರೆ 5 ಗಂಟೆ ಆಗಿತ್ತು. ಇವಾಗ ದೋಸೆ ಹಾಕ್ಕೊಳತ್ತೀನಿ ನೋಡಿರಿ. ನಮ್ಮ ಅತ್ತೆಗೆ ದೋಸೆ ಮತ್ತು ಚಹಾ ಮಾಡಿ ಕೊಟ್ಟು ಕಳಿಸಿ ನಾನಿಲ್ಲಿ ಟೊಮೊಟೊ ಸಾಂಬಾರು, ಅನ್ನ ಮತ್ತು ಸಾರು ಮತ್ತು ರೊಟ್ಟಿ ಮಾಡ್ಬೇಕತ್ತಿದ್ದೆ. ಆ್ಯಕ್ಚುಲಿ ನಂಗೆ ಏನು ಅಡುಗೆ ಮಾಡೋಕ್ಕೂ ಮೂಡಿಲ್ಲ. ಅಷ್ಟು ಒಂಥರ ಬೋರ್ ಅನ್ಸತೈತಿ ಮತ್ತು ಏನೋ ಒಂಥರ ಟಯರ್ಡ್ ಫೀಲ್ ಆಗತ್ತೈತೆ. ಆದರೂ ಕೂಡ ಮತ್ತು ರಾತ್ರಿ ಊಟಕ್ಕೆ ಮಾಡಲೇಬೇಕಲ್ಲ. ಬೆಳಗ್ಗೆ ಮಧ್ಯಾಹ್ನ ಅಂತೂ ಏನೂ ಅಡುಗೆನ ಮಾಡಿದ್ದಿಲ್ಲ. ನಾನು ದೋಸೆ ಮಾಡಿದ್ದಿಲ್ಲ, ದೋಸೆ ಮೇಲೆ ಬಿಟ್ಬಿಟ್ಟಿದ್ದೆ. ನಮ್ಮ ಮನೆಯವರು ನಮ್ಮ ಅತ್ತೆ ದೋಸೆನೇ ತಿಂದರು ಪಾಪ. ಮತ್ತು ಅದಕ್ಕೆ ರಾತ್ರಿ ಆದರೂ ಅನ್ನ ಸಾಂಬಾರು ಅದು ಮಾಡಬೇಕಂದ್ರೆ ಅನ್ನ ಸಾಂಬಾರು ನಮ್ಗೆ ಹೊಟ್ಟೆ ತುಂಬಂಗಿಲ್ಲ. ಅದಕ್ಕಾಗಿ ಮತ್ತು ರೊಟ್ಟಿ ಮಾಡಿದೆ. ಚಪಾತಿ ಮಾಡ್ಬೇಕು ಅಂದ್ಕೊಂಡೆ, ಚಪಾತಿ ಹಿಟ್ಟು ಖಾಲಿ ಆಗಿತ್ತು. ನಮ್ಮ ಮನೆಯವ್ರಿಗೆ ಗಿರಣಿಗೆ ಕಳಿಸಿದ್ದೆ. ಅವ್ರು ಹೋಗಿ ಹಾಕಿಸ್ಕೊಂಬಂದ್ಮೇಲೆ ರೊಟ್ಟಿ ಮತ್ತು
ಟೊಮೊಟೊ ಸಾಂಬಾರು, ಅನ್ನ ಮತ್ತು ಬೇಳೆ ಪಲ್ಯ ಅಂತಾರಲ್ಲ, ಉದ್ರ ಬೇಳೆ ಪಲ್ಯ ಅಂತೀವಿ ನಾವು. ಅದನ್ನು ಮಾಡಿಕೊಂಡು ತಿನ್ನೋ ಅಷ್ಟ್ರಾಗ 10 ಗಂಟೆ ಆಗಿತ್ತು ನೋಡಿರಿ. ಅಡುಗೆ ಎಲ್ಲ ಮುಗಿಯೋ ಅಷ್ಟ್ರಾಗ 10 ಗಂಟೆ ಆಗಿತ್ತು. ಮತ್ತು ಮಾರ್ನಿಂಗ್ ಹೋಗೋವಾಗ ನಾನು ಏನೂ ಕೆಲಸ ಮಾಡಿ ಹೋಗಿದ್ದಿಲ್ಲ ಫ್ರೆಂಡ್ಸ್. ಮನೆಯೊಳಗನ ಅದೊಂದು ಕೆಲಸನೂ ಬಂದು ಬಟ್ಟೆ ವಾಶ್ ಮಾಡೋದಿತ್ತು. ಎಲ್ಲ ಬಟ್ಟೆ ವಾಶ್ ಮಾಡಿ ಸುಸ್ತಾಗ್ಬಿಟ್ಟಿತ್ತು ನಂಗೆ ನಿನ್ನೆ ಫುಲ್ಲು. ನನ್ನ ಮಗಳು ಬೇಕಿ ಇಲ್ಲಿ ನಾನು ಅಡುಗೆ ಮಾಡತ್ತಿದ್ದೆ, ಕುಂತಿಲ್ಲ ನೋಡ್ರಿ, ಬಂದು ಎತ್ಕೊಳನ್ನ ಅಂತಂದು. ನಾನು ಇಲ್ಲಿ ರೊಟ್ಟಿ ಹಿಟ್ಟು, ಅನ್ನ ಸಾರು ಪಲ್ಯ ಎಲ್ಲ ರೆಡಿ ಮಾಡಿಟ್ಟು ಲಾಸ್ಟಿಗೆ ರೊಟ್ಟಿ ಬಡಿಯೋಕೆ ಸ್ಟಾರ್ಟ್ ಮಾಡಿದೆ. 9 ಗಂಟೆ ಆಗಿತ್ತು ಟೈಮು. ಇಲ್ಲಿ ರೊಟ್ಟಿ ಹಿಟ್ಟು ನೀರು ಹಾಕ್ಕೊಂಡು ರೊಟ್ಟಿ ಮಾಡ್ಬೇಕಂತ, ಇನ್ನೇನು ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಳತ್ತಿದ್ದೆ. ನನ್ನ ಮಗಳು ಬೇಕಾಳತ್ತಿದ್ದಿಲ್ಲ, ಆಕೆಗೆ ಫಸ್ಟ್ ಸಮಾಧಾನ ಮಾಡಿ ಆಮೇಲೆ ಕೆಲಸ ಮಾಡೋಕ್ಕೆ ಬಂದೆ. ಆ್ಯಕ್ಚುಲಿ ಇಷ್ಟು ನನಗೆ ಇತ್ತೀಚೆಗೆ ನನಗೆ ಭಾಳ ಒಂಥರ ಸುಸ್ತು ಅನ್ಸಾತ್ಬಿಟ್ಟೈತಿ, ಯಾಕಂತ ಗೊತ್ತಿಲ್ಲ. ಮಾರ್ನಿಂಗ್ ಜಲ್ದಿ ಹೇಳಕ್ಕೂ ಆಗವಲ್ತು ನನಗೆ. ಎಷ್ಟು ಜಲ್ದಿ ಹೇಳ್ಬೇಕಂತೀನಿ ಅಂದರೆ 7:30ಗೆ ಹೇಳ್ತೀನಿ. ಒಂಥರ ಸುಸ್ತು ಅಂದಂಗೆ ಅನ್ಸಾತ್ಬಿಟ್ಟೈತಿ. ಯಾಕಂತ ಅಷ್ಟು ಹೆವಿ, ಯಾಕಂದ್ರೆ ಇವಾಗ ತಾನೇ ನನ್ನ ಮಗ ಸ್ಕೂಲಿಗೆ ಹೋಗತ್ತಾನಲ್ಲ, ಸ್ವಲ್ಪ ರೂಢಿ ಇಲ್ಲ ನಮ್ಗೆ, ಅದಕ್ಕಾಗಿ ಅನ್ನಿಸ್ತೈತಿ. ಮತ್ತು ಎಲ್ಲರೂ ಕೇಳ್ತೀರಿ, ನೀವು ಯೂಟ್ಯೂಬ್ ಮಾಡ್ತೀರಿ, ಸಾರಿ ಬಿಸ್ನೆಸ್ ಮಾಡ್ತೀರಿ, ಮತ್ತೇನಾದರೂ ವ್ಲಾಗ್ಸ್ ಮಾಡ್ತೀರಿ, ಎಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ನೀವು ಇಷ್ಟು ಅಂತಂದು. ನಿಜವಾಗ್ಲೂ ನೀವು ಗ್ರೇಟ್ ಬಿಡ್ರಿ, ನಮ್ಮ ಕೈಲಿಂದ ಇದು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀರಿ. ಆ್ಯಕ್ಚುಲಿ ನನಗೂ ಆಗಂಗಿಲ್ಲ ಅಷ್ಟು, ಒಂಥರ ಇಲ್ಲ. ಬಟ್ ನಾನು ಸಾರಿ ಬಿಸ್ನೆಸ್ ಮೊದಲಿಂದನೂ ರೀಸೇಲಿಂಗ್ ಮಾಡ್ತಿದ್ದಿಲ್ಲ, ನಂಗೆ ಅಷ್ಟೇನು ಹೆವಿ ಅನ್ಸಂಗಿಲ್ಲ. ಇವಾಗ ಹ್ಯಾಂಡ್ ಸ್ಟಾಕ್ ತರಿಸಿದ ಮೇಲೆ ಸ್ವಲ್ಪ ಹೆವಿ ಅನಿಸುತ್ತೆ, ಯಾಕಂದರೆ ವಿಡಿಯೋ ಮಾಡಬೇಕು, ಅವನ್ನ ಸಾರಿನ ತೋರಿಸ್ಬೇಕು ಬಿಚ್ಚಿ, ಆಮೇಲೆ ಫೋಲ್ಡ್ ಮಾಡಿಡಬೇಕು, ಕೊರಿಯರ್ ಮಾಡಬೇಕು, ಅಡ್ರೆಸ್ ಎಲ್ಲ ಬರೀಬೇಕು. ಸ್ವಲ್ಪ ಕಷ್ಟನೇ ಐತಿ, ಸ್ವಲ್ಪ ಎಲ್ಲ ಕಷ್ಟನೇ ಐತಿ. ಅದ್ರಾಗ ಮಕ್ಕಳನ್ನ ಇಟ್ಕೊಂಡು ಮಾಡೋದೈತಲ್ಲ, ಅದು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಆದರೆ ಏನೂ ಮಾಡೋಕ್ಕಾಗಂಗಿಲ್ಲ ಫ್ರೆಂಡ್ಸ್, ನಮ್ಮ ಪರಿಸ್ಥಿತಿನೇ ಹಂಗೈತಿ ಇವಾಗ. ಏನಾದರೂ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ. ನನಗಂತೂ ಖಾಲಿ ಕುಂದ್ರಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ. ನಂಗೆ ಏನು ಮಾಡಬೇಕು, ಒಟ್ಟು ಹೆಂಗಾದರೂ ಮಾಡಿ ನಾವು ಫೈನಾನ್ಷಿಯಲಿ ಒಂದು ಸ್ವಲ್ಪ ಸ್ಟೇಬಲ್ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಇಷ್ಟು ಕಷ್ಟಪಡತ್ತೀನಿ. ಗೊತ್ತಿಲ್ಲ ದೇವರು ಇಷ್ಟು ಕಷ್ಟಪಡತ್ತೀನಿ ಅಂದ್ರೆ ಆ ಕಷ್ಟಕ್ಕೆ ಪ್ರತಿಫಲ ಒಂದಲ್ಲ ಒಂದಿನ ಕೊಟ್ಟೇ ಕೊಡ್ತಾನೆ ಅಂತಂದು ವೆಯ್ಟ್ ಮಾಡತ್ತೀನಿ ಅಷ್ಟೇ, ಮತ್ತೇನೂ ಇಲ್ಲ. ಅದೇನು ಅಂತಾರಲ್ಲ, ಕಷ್ಟ ಜಾಸ್ತಿ ಪಟ್ಟಷ್ಟು ಮುಂದೆ ನಮ್ಗೆ ಸುಖ ಜಾಸ್ತಿ ಸಿಗುತ್ತೆ ಅಂತಂದು. ಸೊ ಅದಕ್ಕಾಗಿ ಇವಾಗಿಂದನೇ ಕಷ್ಟಪಡತ್ತೀನಿ. ವ್ಲಾಗ್ಸ್ ನಾನು ಇವತ್ತು ಲೇಟ್ ಆಗಿಬಿಡ್ತು ಹಾಕೋದು ಸ್ವಲ್ಪ, ಅದಕ್ಕೆ ಮತ್ತು ಆಲ್ರೆಡಿ ಈವ್ನಿಂಗ್ ಆಗಿ ಹೋಗ್ಬಿಟ್ಟಿತ್ತು. ಅಂದ್ರೂ ಎಡಿಟ್ ಮಾಡಿ ಹಾಕೋಣ ಅಂತಂದು ಹಾಕತ್ತೀನಿ ನೋಡಿರಿ. ನನಗೆಲ್ಲ ಎಷ್ಟು ಕೇರ್ ಮಾಡ್ತೀರಿ ನೀವು, ನಿಜವಾಗ್ಲೂ ಗ್ರೇಟ್ ಬಿಡ್ರಿ ಅಂತೀರಿ. ಅವಾಗೆಲ್ಲ ಆ ಮೆಸೇಜಸ್ ನೋಡಿದಾಗ ಸ್ವಲ್ಪ ಖುಷಿ ಆಗ್ತೈತಿ. ಇದನ್ನೆಲ್ಲ ಮಾಡಿಕೊಂಡು ನೀವು ಎಷ್ಟು ಮನೆ ಕೆಲಸ ಅದು ಇದು ಮಾಡಿಕೊಂಡು ನೀವು ಇಷ್ಟು ಇದಾಗಿರ್ತೀರಿ, ಹೆಂಗೆ ಆ್ಯಕ್ಟಿವ್ ಇರ್ತೀರಿ ಅಂತ ಕೇಳ್ತೀರಿ. ನೈಟ್ ಯಾವಾಗ ರಾತ್ರಿ ಆಗುತ್ತೋ ಯಾವಾಗ ಮಲ್ಕೋತೀನಿ ಅಂತ ಅನ್ನಿಸ್ತಿರ್ತೈತಿ ನನಗೆ, ಹಂಗೆ ಆಗ್ತಿರ್ತೈತಿ. ಮೊದಲೆಲ್ಲ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ, 1 hour 2 hour ಮಲ್ಕೊತಿದ್ದೆ ನನ್ನ ಮಗಳು ಹುಟ್ಟೋಕ್ಕಿಂತ ಮುಂಚೆ. ಆಮೇಲೆ ನನ್ನ ಮಗಳು ಹುಟ್ಟಿದ ಮೇಲೆ ಕೇಳ್ತೀರೇನ್ರಿ, ನಿದ್ದೆನೇ ಇಲ್ದಂಗೆ ಆಗ್ಬಿಟ್ಟೈತಿ. ಅಷ್ಟು ಕಾಡ್ತಾಳಕ್ಕೆ, ನನಗೆ ಏನೂ ಮಾಡೋಕ್ಕಾಗಂಗಿಲ್ಲ. ಇನ್ನೊಂದು ಸ್ವಲ್ಪ ದಿನ ಆಕೆನೂ ಸ್ವಲ್ಪ ದೊಡ್ಡಕ್ಕೆ ಆದಂದ್ರೆ ಅಷ್ಟು ಟೆನ್ಷನ್ ಇರೋಂಗಿಲ್ಲ. ಸೊ ನಾನು ಮತ್ತು ರೊಟ್ಟಿ ಎಲ್ಲ ಮಾಡಿಟ್ಟು ಬಂದೆ ಫ್ರೆಂಡ್ಸ್. ದೋಸೆ ಮಾಡಿದ್ನಲ್ಲ, ಅದು ಭಾಂಡೆ ಅಂತೂ ಜಗ್ಗಿದ್ದು ನೋಡ್ರಿ ಮನ್ಯಾಗ. ಯಪ್ಪ, ನಂಗೆ ಇವ್ನ ಭಾಂಡೆ ನಾಳೆ ತಿಕ್ಕಿದ್ರಾಯ್ತು ಅಂದ್ಕೊಂಡೆ. ಮತ್ತು ನೆಕ್ಸ್ಟ್ ಡೇ ನೋಡಿದ್ರೆ ಶುಕ್ರವಾರ. ಬೇಡಪ್ಪ, ಮತ್ತು ಮುಂಜಾನೆ ಅಲ್ಲೇ ಒಂದು ಅರ್ಧ ತಾಸು ಆಗಿಬಿಡ್ತೈತಿ. ಬೇಡ ಭಾಂಡೆ ರಾತ್ರಿನೇ ತಿಕ್ಕಿ ಮಕ್ಕೊಂಬಿಡೋಣ ಅಂತಂದು ಇಷ್ಟು ಪಾತ್ರೆನ ತೊಗೊಂಡು ಎಲ್ಲ ತೊಳೆದು ಎಲ್ಲ ಮಾಡೋಷ್ಟ್ರಾಗ 10 ಗಂಟೆ ಆಗಿತ್ತು. ನಾವು ಊಟ ಮಾಡಿ ಮಲ್ಕೊಳ್ಳೋ ಅಷ್ಟ್ರಾಗ 11 ಗಂಟೆ ಆಯ್ತು ನೋಡಿರಿ. ಇಲ್ಲ, ಎಷ್ಟೊತ್ತಿದ್ರು ತೊಳೆದ ಮಲ್ಕೋಬೇಕು ಮುಂಜಾನೆ, ಮತ್ತು ನನಗೂ ಆಗಂಗಿಲ್ಲ ಅಂತ. ಆ್ಯಕ್ಚುಲಿ ನಾನು ಯಾವತ್ತೂ ದಿನ ಎಷ್ಟೋ ಲೇಟ್ ಆಗಲಿ ತೊಳೆದ ಮಲ್ಕೋತೀನಿ. ಯಾಕಂದ್ರೆ ಅಡುಗೆ ಮನೆ ಒಳಗೆ ನೈಟ್ ಎಲ್ಲ ಹಂಗೆ ಬಿಡಬಾರ್ದು ಅಂತ, ಮುಸುರೆ ಅದೆಲ್ಲ. ಅದಕ್ಕೆ ಫುಲ್ ಕ್ಲೀನ್ ಮಾಡಿ, ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿ ಮಲ್ಕೊಳ್ಳೋದು ನಾನು. ಹಂಗೆ ಅಂತೂ ಮಲ್ಕೊಂಡ್ರೆ ನಂಗೆ ನಿದ್ದೆನೂ ಹತ್ತಂಗಿಲ್ಲ, ಅಷ್ಟು ಒಂಥರ ಇದಾಗ್ತಿರ್ತೈತಿ. ಮತ್ತು ನೋಡಿರಿ ಹೆಂಗೆ ಕೋಇನ್ಸಿಡೆಂಟ್ ಆಯ್ತು ಅಂತಂದ್ರೆ ನಿಮ್ಮ ಮುಂದೆ ಹೇಳ್ತೀನಿ ಫ್ರೆಂಡ್ಸ್. ನಾನು ಎಲ್ಲ ಪಾತ್ರೆ ತೊಳೆದು ನಾಳೆ ಮುಂಜಾನೆ ಶುಕ್ರವಾರ ಐತಿ, ಜಲ್ದಿ ಹೇಳ್ಬೇಕು, ಮತ್ತು ನಮ್ಮದು ಆ್ಯನಿವರ್ಸರಿನೂ ಐತಿ ಅಂತಂದು ಅಂದ್ಕೊಂಡು ಮಲ್ಕೊಂಡೆ. ನಾನು ನೈಟ್ 11 ಗಂಟೆಗೆ ಮಲ್ಕೊಂಡೆ. ಮಾರ್ನಿಂಗ್ ನಾನು ಒಂದು 6:30 ಇಲ್ಲ 7 ಗಂಟೆಗೆ ಹೇಳ್ಬೇಕಂತಂದು ಮಲ್ಕೊಂಡೇನಿ. ಬಟ್ 7 ಅಷ್ಟರಾಗ ಟೈಮ್ ಎಷ್ಟಾಗಿತ್ತು ಗೊತ್ತೇನು ರೀ, 7:40 ಆಗ್ಬಿಟ್ಟಿತ್ತು. ಆ್ಯಕ್ಚುಲಿ 7:05ಕ್ಕೆ ನಾನು ಅಲಾರಾಮ್ ಇಟ್ಟಿದ್ದೆ. 7:05ಕ್ಕೆ ಎಚ್ಚರ ಆಗಿತ್ತು, ಅಲಾರಾಮ್ ಆಗಿತ್ತು, ಎಚ್ಚರ ಆಗಿತ್ತು. ವಾಪಸ್ 5 ನಿಮಿಷ ಮಲ್ಕೊಂಡು ಎದ್ದು ಬಿಡೋಣ ಅಂತ ಮಲ್ಕೊಂಡಿನಿ.
ಅಯ್ಯೋ ವಾಪಸ್ ಎದ್ದಾಗ ಟೈಮ್ ನೋಡ್ತೀನಿ 7:40 ಆಗ್ಬಿಟ್ಟೈತಿ. ಅಯ್ಯಯ್ಯೋ ಲೇಟ್ ಆಗ್ಬಿಡ್ತು ಅಂತಂದು ಮತ್ತೆ ಅಂದ್ಕೊಂಡೆ ಅಪ್ಪ ರಾತ್ರಿ ಬಂಡೆ ತೆಗ್ದಿದ್ದು ಚಲೋ ಆತಂತಂದು, ಇಲ್ಲ ಅಲ್ಲೇ ಟೈಮ್ ವೇಸ್ಟ್ ಆಗ್ಬಿಡ್ತೈತೆ ನಂದು. ಮತ್ತು ಎದ್ದಕ್ಕಿನ ಫಸ್ಟ್ ಬಾಗಿಲು ಕಸ ಗುಡಿಸಿ ರಂಗೋಲಿ ಹಾಕಿ ಎಲ್ಲ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿದೆ ನೋಡಿರಿ. ಹಿಂಗೆ ಆಗ್ತಿರ್ತೈತಿ ಒಂದೊಂದು ಸಲ, ಏನು ಮಾಡೋಕ್ಕಾಗಂಗಿಲ್ಲ. ಅದಕ್ಕಾಗಿಯೇ ಹೇಳ್ತೀನಿ ನಾನು, ಅದಕ್ಕೆ ನಾನು ಅನ್ಕೋತೀನಿ ರಾತ್ರಿನ ಎಲ್ಲ ಮಾಡಿ ಗ್ಯಾಸ್ ಕಟ್ಟಿ ನೀಟ್ ಮಾಡಿ ಮಲ್ಕೊಂಡ್ಬಿಡ್ತೀನಿ. ಇತ್ತೀಚೆಗೆ ನನಗಂತೂ ಸ್ವಲ್ಪ ಸುಸ್ತು ಭಾಳ ಆಗತ್ತೈತಿ ಫ್ರೆಂಡ್ಸ್. ಅದ್ರಾಗ ಫೀಡಿಂಗ್ನ ಬಿಡಿಸ್ಬೇಕು ಅಂತ ಅಂದ್ಕೊಂಡೀನಿ ನನ್ನ ಮಗಳಿಗೆ. ಇವಾಗ ಆಕೆಗೆ ವರ್ಷದ ಮೇಲೆ 3 ತಿಂಗಳಲ್ಲ, ಸ್ವಲ್ಪ ಹಲ್ಲೂ ಬಂದವು, 4 ಹಲ್ಲು ಬಂದವು. ಸ್ವಲ್ಪ ಕಡಿತಾಳಕಿ, ಸ್ವಲ್ಪ ಪೇನ್ ಆಗ್ತೈತಿ. ಅದಕ್ಕಾಗಿ ಬಿಡಿಸ್ಬಿಡೋಣ ಅಂತ ಅಂದ್ಕೊಂಡೀನಿ. ನೋಡೋಣ ಬಿಡಿಸೋಣ ಅಂತ. ಮತ್ತು ಅಲ್ಲೆಲ್ಲ ಫಂಕ್ಷನ್ಗೆ ಹೋಗಿದ್ವಲ್ಲ ಫ್ರೆಂಡ್ಸ್, ಅಲ್ಲಿ ಅಂತೂ ಆಕಿ ಜಗ್ಗು ಒಂಥರ ದಿಮಾಕ್ ಅಂತಾರಲ್ಲ, ದಿಮಾಕ್ ಮಾಡಾಕ್ಬಿಟ್ಟಿದ್ಲು. ಎಲ್ಲರೂ ಆಕಿಗೆ ನೋಡಿ ಈಕಿ ಹುಡುಗಿ ಎಷ್ಟು ಚುರುಕದಾಳ, ಎಷ್ಟು ಆ್ಯಕ್ಟಿವ್ ಅದಾಳ, ಹಂಗೆ ಹಿಂಗೆ ಅನ್ನೋ ಕುಂತ್ಬಿಟ್ಟಿದ್ರು ಎಲ್ಲರೂ ಆಕಿಗೆ. ಅದೊಂದು ಸ್ವಲ್ಪ ದೃಷ್ಟಿ ಆಗ್ಬಿಟ್ಟಿತ್ತು ಆಕಿಗೆ. ಅಳೋದು ಫಸ್ಟ್ ದೃಷ್ಟಿ ತೆಗೆಯೋಣ ಅಂತಂದು ಎಲ್ಲ ಕೆಲಸ ಮುಗಿಸಿ ಆದಮೇಲೆ ಸ್ವಲ್ಪ ದಪ್ಪ ಉಪ್ಪು ಇರ್ತೈತೆ ನೋಡಿರಿ, ಕಲ್ಲುಪ್ಪು. ಆ ಕಲ್ಲುಪ್ಪು ತೊಗೊಂಡು ದೃಷ್ಟಿ ತೆಗೆದು ಆಕೆಗೆ ಆಮೇಲೆ ಆಕೆ ಸ್ವಲ್ಪ ಸಮಾಧಾನ ಆದ್ಲು ನೋಡಿರಿ. ಕಿಚನ್ ಕಂಪ್ಲೀಟಾಗಿ ಫುಲ್ ಕ್ಲೀನ್ ಆಯ್ತು ನೋಡಿರಿ ಇಲ್ಲೇ. ನಿಮ್ಮ ಮನೆಯೊಳಗೂ ಮಕ್ಕಳು ಏನಾದರೂ ಭಾಳ ಹಿಂಗೆ ಎಲ್ಲರೂ ಹೋಗಿ ಬಂದು ಅಥವಾ ಡೈಲಿ ತೆಗೆದ್ರೂ ಏನೂ ಟೆನ್ಷನ್ ಇಲ್ಲ ಫ್ರೆಂಡ್ಸ್. ಡೈಲಿ ನೀವು ಉಪ್ಪಲಿಂತ್ರ ದಪ್ಪ ಉಪ್ಪು ಇರ್ತೈತೆ ನೋಡಿರಿ, ಆ ಉಪ್ಪಲಿಂತ ನೀವು 3 ಸತಿ ಎಳೆ ತೆಗೆದು ಹರಿಯೋ ನೀರಿಗೆ ಬಿಟ್ಟುಬಿಟ್ರೆ ಮಕ್ಕಳ ದೃಷ್ಟಿ ಎಂಥದ್ದೇ ಇದ್ರೂ ಹೋಗ್ಬಿಡ್ತೈತಿ. ಒಬ್ಬೊಬ್ರು ಕಣ್ಣು ಭಾಳ ಕೆಟ್ಟಿರ್ತಾವೆ ಫ್ರೆಂಡ್ಸ್. ಮಕ್ಕಳು ಅವ್ರು ಇಷ್ಟಪಟ್ಟೇ ನೋಡ್ತಾರೆ, ಅಂದ್ರೆ ಏನಾಗುತ್ತೋ ಗೊತ್ತಿಲ್ಲ, ಮಕ್ಕಳು ಅಳಾಕತ್ರ ನಿಲ್ಸಂಗೇ ಇಲ್ಲ. ನನ್ನ ಮಗಳು ಹಂಗೆ ಮಾಡಿಬಿಡ್ತಾಳೆ ಒಂದೊಂದು ಸಲ, ನಂಗೆ ಮಕ್ಕಳಕ್ಕೆ ಕೊಡೋಂಗಿಲ್ಲ, ಹಂಗೆ ಮಾಡ್ತಾಳೆ. ಅದಕ್ಕೆ ನನಗೆ ಏನಾದರೂ ದೃಷ್ಟಿ ತೆಗೋದು ಮಾತ್ರ ಮಿಸ್ ಮಾಡೋಂಗಿಲ್ಲ. ನಿಮ್ಮ ಮನೆಗೂ ಮಕ್ಕಳಿದ್ರೆ ನೀವು ಇದನ್ನು ಫಾಲೋ ಮಾಡಿರಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀರಿ. ಬಾಯ್, ಥ್ಯಾಂಕ್ ಯು.